ರೈಟ್. ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತರಾಗಿ ಆಗಮಿಸಿ ಓಟ್ ಮಾಡಿದ್ದಾರೆ. ಓಟ್ ಮಾಡಿದ ನಂತರದಲ್ಲಿ ಮಾತನಾಡ್ತಿದ್ದಾರೆ ಶಿವಣ್ಣ, ಕೇಳಿಸ್ಕೊಳ್ಳೋಣ. 100% ಒಂದು ವೋಟಿಂಗ್ ಚಾನ್ಸ್ ಸಿಗುತ್ತೆ. ತುಂಬ ಪ್ರತಿಯೊಬ್ಬ ಸಿಟಿಸನ್ಗೂ ಅದು ಇಟ್ಸ್ ಅನ್ ಆನರ್ ಟು ವೋಟ್. ನಮ್ಮ ಹಕ್ಕು. ನಾವು ವೋಟ್ ಮಾಡಿ ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ, ಏನದು ಒಂದು ರೈಟ್ಸ್ ಇರುತ್ತೆ ಟು ಆಸ್ಕ್ ಒಂದು ವರ್ಕ್ ಇಸ್ ನಾಟ್ ಡನ್, ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಆಸ್ಕ್ ಏನು ಮಾಡಿದೆ ಅಂತ. ಹಾಕ್ದೇನೋ ಕೇಳಿ ತಪ್ಪಾಗುತ್ತೆ. ಸೊ ಕರ್ನಾಟಕದಲ್ಲಿ ಸ್ಪೆಷಲ್ ಬೆಂಗಳೂರಲ್ಲಿ ಪ್ರತಿ ಸಲ ಒಂದು ಕಂಪ್ಲೀಟ್ಸು ಯಾವಾಗಲೂ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. ಅಂದರೆ ಜನ ಹೊರಗೆ ಬರಲ್ಲ, ರಜೆ ಇರುತ್ತೆ, ಎಲ್ಲ ಇರುತ್ತೆ, ವೋಟಿಂಗ್ ಮಾಡಲಿಕ್ಕೆ ಅಂತೇಳಿ ಸರ್ಕಾರ ಆಗಲಿ ಕಂಪನಿಗಳು ರಜೆ ಕೊಟ್ಟಿರ್ತಾರೆ, ಸ್ಟಿಲ್ ವೋಟ್ ಮಾಡಲ್ಲ ಮನೆಯಿಂದ ಬರೋದು. ಪರ್ಸೆಂಟೇಜ್ ಇವತ್ತು ಕೂಡ ತುಂಬ ಕಮ್ಮಿ ಇದೆ, 38-40 ಆಗಿದೆ. ಸೊ ಏನಂತಾರೆ ಅಂದರೆ ಜನರಿಗೆ ಯಾಕೆ ಆ ಥರ ನಿಲ್ಸ? ಐ ಡೋಂಟ್ ನೋ, ಬಿಕಾಸ್ ಎವ್ರಿ ಮೈಂಡ್ ಎಲ್ಲರ ಮೈಂಡು ರೀಡ್ ಮಾಡಿಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. ಇನ್ನು ಯಾತಿಗೆ ಇರಬೇಕು? ಐ ಕಾಂಟ್ ಬಿಕಮ್ ಅ ಗಾಡ್. ಅವರ ಮೈಂಡ್ ಸೆಟ್ ಇರ್ತಾರೆ. ವಿ ಕ್ಯಾನ್ ರಿಕ್ವೆಸ್ಟ್ ಆ್ಯಕ್ಚುಲಿ. ನಾವು ಅದಕ್ಕೆ ವಿ ಅಪೀಲ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಅಂಡ್ ವೋಟ್. ಆ್ಯಕ್ಟರ್ಸ್ಗಳೆಲ್ಲ ಈಗ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ವೋಟ್ ಮಾಡ್ತಿದ್ದಾರೆ. ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ಬನ್ನಿ ವೋಟ್ ಮಾಡಿ ಅಂತ. ಆದ್ರೂ ಕೂಡ ಏನು ನಾವು ಎಲ್ಲರ ಮೈಂಡ್ ರೀಡ್ ಮಾಡೋಕ್ಕಲ್ಲ. ಎವ್ರಿಬಡಿ ಹ್ಯಾಸ್ ಗಾಟ್ ದೇ ಓನ್ ವಾಟ್ ಯು ಸೇ ಓನ್ ಇಂಟೆನ್ಷನ್ ಆಫ್ ಓನ್ ಐಡಿಯಾಲಜಿ. ಸೊ ಹಂಗಿರ್ಬೇಕಾದ್ರೆ ವಿ ಡೋಂಟ್ ನೋ. ಬಟ್ ಪ್ರಾಪರ್ ಜೆನ್ಯೂನ್ ಹೇಳ್ಬೇಕಂದ್ರೆ ದೇ ಶುಡ್ ಕಮ್ ಅಂಡ್ ವೋಟ್. ಯಾಕಂದರೆ ನಾವು ಒಂದು ಸಿಟಿಸನ್ ಆಗಿರ್ಬೇಕಾದ್ರೆ, ಇಂಡಿಯನ್ ಸಿಟಿಸನ್ ಆಗಿರ್ಬೇಕಾದ್ರೆ ಅದನ್ನು ವೋಟ್ ಮಾಡಿದ್ರೆ ಏನು ಯೂಸ್ ಇದೆ? ಯಾಕಂದ್ರೆ ಎಲ್ಲ ಬೆನಿಫಿಟ್ನು ಕೇಳ್ತೀವಿ, ಎಲ್ಲ ಇದು ಮಾಡ್ತೀವಿ. ವೋಟ್ ಮಾಡಿದೆ ಹೋದ್ರೆ ಹಿಂಗೆ ಸ್ಪೆಷಲಿ ಯೂತ್ಸ್ ಬರ್ತಾ ಇಲ್ಲ. ಸ್ಟಿಲ್ ಟೈಮ್ ಇದೆ ಸರ್. ಆರೋಪ ಅಂದರೆ ಆರೋಪ ಅನ್ನೋದಕ್ಕಿಂತ ಸ್ಟಿಲ್ ಟೈಮ್ ಇಸ್ ನೋ ಸ್ಟಿಲ್ ಟೈಮ್. ಯಾಕೆ ಫ್ರಮ್ ಮಾರ್ನಿಂಗ್? ವೈ ನಾಟ್ ಫ್ರಮ್ ಮಾರ್ನಿಂಗ್? ಸ್ಟಿಲ್ ಟೈಮ್ 2 hours is ಅಷ್ಟೇ. ಇಟ್ಸ್ ನಾಟ್ ದಟ್. ಶುಡ್ ಕಮ್ ವೆನ್ ಯೂತ್ಸ್ ಕಮ್ ಅಂಡ್ ದಿಸ್ ಮನ, ಅವಾಗ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಾವೇ 62 years ನಾವೇ ಬಂದಿಲ್ಲ. ಬಟ್ ವೋಟ್ ಮಾಡಲೇಬೇಕಂತ ಬರ್ಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ ಅದು? Where are your feelings that somewhere the lack of, do you feel that the youngsters are neglecting the polling and they are not understanding the importance of polling? Influenced by many things, you know. For example, what do you say? No, I think you people should understand properly. Influenced by many things. They are getting confused. True. ಮಾಡೋದ ಮುಖಾಂತರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಸರ್ಕಾರ ಕೂಡ ಆಯ್ಕೆ ಆಗುತ್ತೆ. ಅಂತ ಸರ್ಕಾರದಿಂದ ನಾವು ಯಾವ ರೀತಿ ಆಡಳಿತನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ ಫ್ಯೂಚರ್? ಮಧ್ಯಾಹ್ನದ ಬಳಿಕ ಮತದಾನ ಮಂಕ ಆಗಿದೆ. ಭಾಳ ಮುಖ್ಯವಾಗಿ ಬಿಸಿಲ ಬೇಗೆ ಕೂಡ ಇರ್ಬೋದು. 3 ಗಂಟೆವರೆಗೆ ರಾಜ್ಯದಲ್ಲಿ 51% ಮತದಾನ. ಅಂದರೆ 3ರಿಂದ 4, ಇನ್ನು 2 ಗಂಟೆ ಬಾಕಿ ಇದೆ. ಇನ್ನು 2 ಗಂಟೆಯಲ್ಲಿ ಒಂದು 20% ಏನಾದರೂ ಮತದಾನ ಆದರೂ ಕೂಡ ಬೆಂಗಳೂರು ಮಟ್ಟಿಗೆ ಭಾಳ ದೊಡ್ಡದಾಗುತ್ತೆ. ಬಟ್ ಕೆಲವು ಕಡೆ 58%, ಉಡುಪಿ ಹೈಯೆಸ್ಟ್ 59, ದಕ್ಷಿಣ ಕನ್ನಡ, ಬೆಂಗಳೂರು ಕೇಂದ್ರದಲ್ಲಿ 40% ಮತದಾನ. ಪ್ರತಿ ಸಲ ಕೂಡ ಇದು 50ಕ್ಕೆ ಮೇಲೆ ದಾಟೋದಿಲ್ಲ. ಬೆಂಗಳೂರು ಉತ್ತರ 41%, ಬೆಂಗಳೂರು ದಕ್ಷಿಣ 41%, ಬೆಂಗಳೂರು ಗ್ರಾಮಾಂತರದಲ್ಲಿ 50% ವೋಟಿಂಗ್. ಇವತ್ತು ಶುಕ್ರವಾರ ಆಗಿರೋ ಕಾರಣಕ್ಕಾಗಿ ಬೆಂಗಳೂರಿಗರು ಭಾಳ ಮುಖ್ಯವಾಗಿ ಸ್ಯಾಟರ್ಡೆ ಸಂಡೇನ ವೀಕೆಂಡ್ ಮಾಡಿಕೊಂಡು ಶುಕ್ರವಾರವನ್ನು ಕೂಡ ರಜಾ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇದು ಇಂದು ನಿನ್ನೆಯ ಗೋಳಲ್ಲ. ಪ್ರತಿ ಎಲೆಕ್ಷನಲ್ಲೂ ಕೂಡ 50% ದಾಟೋದಿಲ್ಲ. ವೋಟಿಂಗ್ ಹೆಚ್ಚಾದರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಮಾತುಗಳಿತ್ತು. ವೋಟಿಂಗ್ ಜಾಸ್ತಿ ಆದರೆ ಕಾಂಗ್ರೆಸ್ಸು, ವೋಟಿಂಗ್ ಕಡಿಮೆ ಆದರೆ BJP, ಹೀಗೆಲ್ಲ ಕೆಲವು ಚರ್ಚೆಗಳಿತ್ತು. ರಾಮಕೃಷ್ಣ ಉಪಾಧ್ಯಾಯ ಅವರು ಇದ್ದಾರೆ, ನಾನು ಕೇಳ್ತೀನಿ ಅದರ ಬಗ್ಗೆ. ಬೆಂಗಳೂರಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಏನಾಗುತ್ತೆ, ಅದೇನು ಲೆಕ್ಕಾಚಾರ? ಹಾಗೆ ಮಧ್ಯಾಹ್ನದ ಬಳಿಕ ಮತದಾನ ಮಂಕ ಆಗಿದೆ. ಕೆಲವರು ಬೆಳ್ಳಂಬೆಳಗ್ಗೆ ಕೂಡ ಬಂದಿದ್ದರು ವೋಟ್ ಮಾಡೋದಕ್ಕೆ. ವಿಶೇಷವಾಗಿ ಇವತ್ತು ಮುಸ್ಲಿಮರು ಶುಕ್ರವಾರ ನಮಾಜ್ ಇರೋ ಕಾರಣಕ್ಕಾಗಿ ಕೆಲವರು ಬೆಳಗ್ಗೆ ಬಂದು ವೋಟ್ ಹಾಕಿದರು. ನಂತರ 2 ಗಂಟೆಗೆ ನಮಾಜ್ ಎಲ್ಲ ಮುಗಿಯುತ್ತೆ. ಇವತ್ತು ಮಸೀದಿಗಳಲ್ಲಿ ಕೂಡ ಕೇವಲ 15 ನಿಮಿಷದಿಂದ 20 ನಿಮಿಷದ ಒಳಗಿನ ನಮಾಜ್ ಅಂತ ಫಿಕ್ಸ್ ಮಾಡಿದ್ರಂತೆ.
50ಕ್ಕಿಂತಲೂ ಹೆಚ್ಚು ಕಡೆ ನಮ್ಮ ರಿಪೋರ್ಟರ್ಗಳು ಇವತ್ತು ನಿರಂತರವಾಗಿ ನಿಮಗೆ ನೇರ ಪ್ರಸಾರದಲ್ಲಿ ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಬಹುಶಃ ವಿಜಯ್ ಬೆಂಗಳೂರಿನ ಬೇರೆ ಬೇರೆ ಕಡೆ ತಿರುಗಾಡಿದ್ದಾರೆ. ಬೆಂಗಳೂರು ಉತ್ತರದಿಂದ ಈಗ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಬಟ್ ಎಲ್ಲ ಕಡೆ ಅವರು ತಿರುಗಾಡಿದ್ದಾರೆ. ವಿಜಯ್, ಸಾಧಾರಣವಾಗಿ ಬೆಂಗಳೂರು ಅಂತಂದರೆ 50% ಮೇಲೆ ಹೋಗೋದಿಲ್ಲ. ಈ ಬಾರಿ ನಿರೀಕ್ಷೆಗಳಿತ್ತು ಬೇರೆ ಏನಾದರೂ ಆಗುತ್ತಾ? ಇಷ್ಟೆಲ್ಲ ಸರ್ಕಸ್ ಎಲ್ಲ ಮಾಡಿದ ನಂತರ ಕೂಡ. ನಂಬರ್ 1. ನಂಬರ್ 2, ಶುಕ್ರವಾರವಾದ ಕಾರಣಕ್ಕಾಗಿ ಮುಸ್ಲಿಮರು ಇನ್ನೂ ಕೂಡ ಮಸೀದಿಯಿಂದ ಬಂದು ವೋಟ್ ಮಾಡಬೇಕಾ? ಬೆಳಗ್ಗೆ ಮಾಡಿದ್ರಾ? ಪಾದರಾಯಣಪುರದಲ್ಲಿ ಬೆಳಗ್ಗೆ ಒಂದು 9 ಗಂಟೆಗೆ ಭಾಳ ದೊಡ್ಡ ರಶ್ ಇತ್ತಂತೆ, ಆಮೇಲೆ ಅವರು ಹೊರಟೋಗ್ಬಿಟ್ರು ಎಲ್ಲ ಕೂಡ. ಸೊ ನಿಮ್ಮ ಅಪ್ಡೇಟ್ಸ್ ಏನು, ನಿಮ್ಮ ಇನ್ಸೈಟ್ಸ್ ಏನು? ಜಯಪ್ರಕಾಶ್, ಬೆಂಗಳೂರು 3 ಅಂದರೆ ಬೆಂಗಳೂರು ನಾರ್ತ್ ಮತ್ತು ಸೌತ್ ಮತ್ತು ಕೇಂದ್ರ 3 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಆ ಬೂತ್ಗಳ ಸಂಬಂಧಪಟ್ಟಂತೆ ಹೋಗಿರುವಂಥದ್ದು. ಅಲ್ಲಿ ಬೆಳಗ್ಗೆ 9 ಗಂಟೆ ಒಳಗಡೆ, 7 ಗಂಟೆಯಿಂದ 9 ಗಂಟೆ ಒಳಗಡೆ ಸಾಕಷ್ಟು ಜನ ಕ್ಯೂ ಅನ್ನು ನಿಂತಿದ್ರು. ಮತ್ತು ಅದರಲ್ಲಿ ಕೂಡ ಮುಸ್ಲಿಂ ಸಮುದಾಯದಿಂದ ಕೂಡ ಸಾಕಷ್ಟು ಜನ ಬಂದಿದ್ರು. ಅಂದರೆ 10 ಗಂಟೆ ನಂತರ ಪ್ರಾರ್ಥನೆ ಇರುವಂಥ ಹಿನ್ನೆಲೆಯಲ್ಲಿ ಆಗಲೇ ಬಂದು ಕೂಡ ಒಂದಷ್ಟು ಮತದಾನ ಮಾಡುವ ಸಂಬಂಧಪಟ್ಟ ಕ್ಯೂ ಅನ್ನು ನಿಂತಿತ್ತು. ಆದರೆ 12 ಗಂಟೆ ನಂತರ, ಅಂದರೆ 12 ಗಂಟೆ ನಂತರ ಇಲ್ಲಿವರೆಗೂ ಕೂಡ ಎಲ್ಲ ಕಡೆ ಕೂಡ ನೀರಸ ಮತದಾನ ಇರುವಂಥದ್ದು. ಯಾರು ಕೂಡ ಮತದಾರರು ಹೊರಗಡೆ ಬಂದಿಲ್ಲ. ಬಹುತೇಕ ಬಿಸಿಲಿರುವಂಥ ಹಿನ್ನೆಲೆ, ಅಂದರೆ 11 ಗಂಟೆಯಿಂದ 3 ಗಂಟೆ ಒಳಗೆ ಕೂಡ ಸಾಕಷ್ಟು ಬಿಸಿಲಿನ ಪ್ರತಾಪ ಇರುವಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಮನೆಯಿಂದ ಹೊರಗಡೆ ಬಂದಿಲ್ಲ. ಮತ್ತು ಈಗ 4 ಗಂಟೆ ನಂತರ ಬಹುತೇಕವಾಗಿ ಇನ್ನೂ 2 ಗಂಟೆಗಳಿರುವಂಥ ಹಿನ್ನೆಲೆಯಲ್ಲಿ ಈಗ 4:30-5 ಗಂಟೆ ನಂತರ ಬಿಸಿಲಿನ ತಾಪ ಕಡಿಮೆ ಆಗುವಂಥ ಹಿನ್ನೆಲೆಯಲ್ಲಿ ಇಳಿ ಹೊತ್ತಿನಲ್ಲಿ ಒಂದಷ್ಟು ಜನ ಯಾರ್ಯಾರು ಮತದಾನ ಹಾಕಿಲ್ಲ ಅವರು ಬರುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಈಗಿನ ಮತದಾನದ ಶೇಕಡವಾರು ನೋಡೋದಾದರೆ ಇಲ್ಲಿವರೆಗೂ ಕೂಡ 3 ಗಂಟೆವರೆಗೂ 50 ಮತದಾನ ಶೇಕಡ 50% ಆಗಿರುವಂಥದ್ದು. ಇನ್ನು 2 ಗಂಟೆಗಳಿರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಬಹುತೇಕ 15-20%, ಅಂದರೆ ಶೇಕಡ 70% ದಾಟುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಬೆಂಗಳೂರಲ್ಲಿ ಉಳಿದ 14 ಲೋಕಸಭಾ ಕ್ಷೇತ್ರ ಪೈಕಿ ಬೆಂಗಳೂರು 3 ಲೋಕಸಭಾ ಕ್ಷೇತ್ರಗಳು ಕೂಡ 40% ಕೂಡ ಇನ್ನೂ ಮೀರಿಲ್ಲ. ಅಂದರೆ ಈ ಬಾರಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ, ಅದರಲ್ಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಶೇಕಡ 50% ಕೂಡ ದಾಟದಿರುವುದೇನಿದೆ ಅದು ವಿಪರ್ಯಾಸ ಆಗಿರುವಂಥದ್ದು. ಅಂದರೆ ಊರಲ್ಲಿ ಬೆಂಗಳೂರಲ್ಲಿ ಇರುವಂಥ ಎಲ್ಲರೂ ಕೂಡ ಜಾಲಿ ಮೂಡಲ್ ಅನ್ಕೊಂಡು ಟ್ರಿಪ್ ಹೋದ್ರ ಅನ್ನುವಂಥದ್ದು ಕೂಡ, ಮತ್ತು ಜೊತೆಗೆ ಒಂದಷ್ಟು ಜನ ಬೇರೆ ಹೊರಗಡೆ ಇರುವಂಥ ಹಿನ್ನೆಲೆಯಲ್ಲಿ ಶೇಕಡ 60-70% ದಾಟುವಂಥ ನಿರೀಕ್ಷೆ ಹೊಂದಲಾಗಿತ್ತು. ಆದರೂ ಕೂಡ ಈ ಬಾರಿ ಈಗ ಮತದಾನ ನೋಡೋದಾದರೆ 50% ದಾಟುವಂಥ ಅನುಮಾನ ಇರುವಂಥದ್ದು. ಅಂದರೆ ಈಗ 4:15 ನಂತರ ಈಗ ಮತದಾನ ಕೇಂದ್ರಕ್ಕೆ ಒಂದಷ್ಟು ಜನ ಬರ್ತಾ ಇರುವಂಥದ್ದು. ಎಷ್ಟೇ ಬಂದರೂ ಕೂಡ ಬೆಳಗ್ಗೆ ಬಿರುಸು ಎಷ್ಟಾಯ್ತು ಮತದಾನ, ಅದು ಸಂಜೆ ಅಷ್ಟೊತ್ತಿಗೆ ಅಷ್ಟು ಮಟ್ಟಿಗೆ ಕಾಣದೇ ಇರುವಂಥದ್ದು. ಇನ್ನೊಂದು ಕಡೆ ಮತದಾರರು ಏನಾದರೂ ಕೂಡ ನಿರುತ್ಸಾಹ ತೋರಿದ್ರ ಅನ್ನೋದು. ವಿಜಯ್ ಸಂಪರ್ಕದಲ್ಲಿರಿ. ಸುಮ್ಮನೆ ಕರೆಕ್ಟಾಗಿ ನಿಂತ್ಕೋ ಇವಾಗ.